ಅಲ್ಲ ಹೊರಗಡೆ ನಿಲ್ಸಿರೋ ಗಾಡಿನ ಹಿಂಗ್ ಹೊಡ್ಕೊಂಡ್ ಹೋಗಿದಾರಲ್ಲ, ಇಲ್ಲಿ ನೋಡಿ ಹೆಂಗ್ ತಿಳ್ಕೊಂಡ್ ಹೋಗಿದಾರೆ ಅಂತ. ಅವ್ರ ಮನ್ಸಿಗೇನು ಅನ್ಸದೇ ಇಲ್ವಾ ಅಂತ. ವಿಡಿಯೋ ಶೂಟ್ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ಹಿಂಗ್ ಆಗಿರೋದು. ಅಲ್ಲ ಸೈಡ್ ಅಲ್ಲಿ ಹಾಕಿರೋ ಗಾಡಿನ ಹಿಂಗ್ ಹೊಡ್ಕೊಂಡ್ ಹೋಗ್ತಾರ. ಗಾಡಿ ಮೇಲೆ ಲೋನ್ ಇರುತ್ತೆ, EMI ಕಟ್ತಿರ್ತೀವಿ, ಸೆಂಟ್ರಲ್ ಈ ತರ ಬೇಜಾರಾಗುತ್ತಪ್ಪ. ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತಗೊಂಡಿರ್ತೀವಿ, ನೋಡಿ ಮನೆ ಹತ್ರ ನಿಲ್ಸಿರೋ ಗಾಡಿನ ಈ ತರ ಗುದ್ಕೊಂಡ್ ಹೋದ್ರೆ ಎಷ್ಟ್ ಬೇಜಾರಾಗುತ್ತಲ್ಲ. ನನ್ಗಂತೂ ಬರೀ ನನ್ಗಲ್ಲ, ಪ್ರತಿಯೊಬ್ಬರಿಗೂ ಗಾಡಿ ಮೇಲೆ ತುಂಬಾ ಫೀಲಿಂಗ್ಸ್ ಇಟ್ಕೊಂಡಿರ್ತಾರೆ. ದಯವಿಟ್ಟು ನೋಡ್ಕೊಂಡ್ ಮಾಡ್ಕೊಂಡ್ ಗಾಡಿ ಓಡಿಸಿ. ಗಾಡಿ ರೆಡಿ ಆಗೋದಕ್ ಬಿಟ್ಟಿದೀನಿ, ನೋಡ. ಗಾಡಿನ ರೆಡಿ ಮಾಡ್ತಿದ್ದಾರೆ. ಸೊ ಪೇಂಟು, ಸ್ಕ್ರಾಚಸ್, ಡೆಂಟು ಎಲ್ಲದನ್ನು ರೆಡಿ ಮಾಡಿಸ್ಲೇಬೇಕು. ಹಾಗೆ ಪಕ್ಕದಲ್ಲಿ ನೋಡಿದ್ರೆ ಒಂದು ಬೆನ್ಸ್ ಕಾರ್ಗೂ ನನ್ ಕಾರ್ ಪರಿಸ್ಥಿತಿನೇ ಬಂದಿತ್ತು. ಓನರ್ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗಿರ್ತಾರೆ. ಸೊ ನನ್ ಕಾರ್ ಅಂತೂ ಕಂಪ್ಲೀಟ್ ಆಗಿ ರೆಡಿ ಆಗಿತ್ತು. ನೋಡಿ ಸ್ವಲ್ಪ ಸಮಾಧಾನ ಆಯ್ತು. ಸೊ ನಿಮ್ ಕಾರ್ಗೂ ಇದೇ ತರ ಡೆಂಟು, ಸ್ಕ್ರಾಚು, ಪೇಂಟು ಏನೇ ಪ್ರಾಬ್ಲಮ್ ಆಗಿದ್ರು ಸಾಯಿಬಾಬಾ ಕಾರ್ ವರ್ಕ್ಸ್ ಅವರು ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಡ್ತಾರೆ. ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಕಾರ್ಗೂ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಹಾಗೆ ನಿಮ್ಮನೆ ಡೋರ್ ಸ್ಟೆಪ್ ಗೆ ಬಂದು ವರ್ಕ್ ಮಾಡ್ಕೊಡ್ತಾರೆ. ಇದಿರೋದು ನಾಗಶೆಟ್ಟಹಳ್ಳಿ ಶ್ರೀನಿವಾಸ ಗಾರ್ಡನ್ ಮೇನ್ ರೋಡ್ ಹತ್ರ. ಸೊ ಹೆಚ್ಚಿನ ಮಾಹಿತಿಗಾಗಿ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ.